ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮೆಲ್ಲರ ನಂದೀಶ್ ಮಾತಾಡೋದು. ಆ್ಯಕ್ಚುಲಿ ಇದು ಈ ತೋಟಕ್ಕೆ ನಮ್ಮ ಬಯೋಫಿಟ್ ನಾನು ನೆಟ್ಸರ್ಫ್ ಸಂಸ್ಥೆ ಕಡೆಯಿಂದ ಬಂದಿದ್ದೀನಿ. ಖಂಡಿತ ಈ ತೋಟಕ್ಕೆ ಆಲ್ರೆಡಿ ಒಂದು 3 ಇಯರ್ಸಿಂದ ನಮ್ಮ ಬಯೋಫಿಟ್ ಬ್ರ್ಯಾಂಡ್ ಏನಿದೆ ನೆಟ್ಸರ್ಫಲ್ಲಿ, ಆ ಬ್ರ್ಯಾಂಡ್ನ ನಮ್ಮ ತೋಟಕ್ಕೆ ಆ್ಯಕ್ಚುಲಿ ನಮ್ಮ ಇಲ್ಲೇ ಪ್ರಗತಿಪರ ರೈತರಿದ್ದಾರೆ, ನಂಜಪ್ಪ ಅಂತ ಅಂದ್ಬಿಟ್ಟು ಅವ್ರದ್ದು ಸರ್ದು ಹೆಸರು. ಅವರೇ ಹೇಳ್ತಾರೆ ನಮ್ಮ ಪ್ರಾಡಕ್ಟ್ ಬಳಸಿದ್ದಾರೆ, ಯಾವ ಥರ ಬೆನಿಫಿಟ್ ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಸರ್ ಬರ್ರಿ, ಹಾಗೆ ಒಂದು ಸ್ವಲ್ಪ ಮುಂದೆ ಬರ್ರಿ. ಸರ್ ಹೇಳಿ, ನಂಜಪ್ಪ ಅವರೇ ಹೇಳ್ರಿ, ನಮ್ಮ ಪ್ರಾಡಕ್ಟ್ ಬಳಸಿದ್ದೀರಾ, ನಿಮ್ಮ ಹೆಸರು, ಊರು, ಒಂದೇ ಒಂದು ಸೆಕೆಂಡ್, ನಿಮ್ಮ ಹೆಸರು, ಊರು ಎಲ್ಲ ಹೆಸರು ನಂಜಪ್ಪರು ಅಂತ, ಜಿ ದೊಡ್ಡೇರಿ ಗ್ರಾಮ, ಮಾಯಚಂದ್ರ ಹೋಬಳಿ. ನಾವು ನಂದೀಶವರು ನಮಗೆ 3 ವರ್ಷದಿಂದ ನಮಗೆ ಬಯೋಫಿಟ್ ಅಂತ ಏನೋ ಇದನ್ನ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಖಂಡಿತ ಅದನ್ನ ನಾವು 3 ವರ್ಷದಿಂದ 6 ತಿಂಗಳಿಗೆ 5 ತಿಂಗಳಿಗೆ ಒಂದೊಂದ್ಸರಿ ಹಾಕ್ತಾ ಇರ್ತೀನಿ. ವರ್ಷಕ್ಕೊಂದು 2 ಸರಿ ಯೂಸ್ ಮಾಡ್ತೀನಿ. ಯೂಸ್ ಮಾಡಿವೆ. ನಾವು ಯಾವ ಗೊಬ್ಬರನೂ ಇಲ್ಲ, ಏನೂ ಇಲ್ಲ, ಏನು ಹಾಕಿಲ್ಲ ನೀವು. ಇದ್ರಲ್ಲೇನೆ ನಮ್ಗೆ ಅಲ್ಲೇ 3 ವರ್ಷದ ಮೇಲೆ ಒಂದು 6 ತಿಂಗಳಾಗಿದೆ, ಅಲ್ಲೇ ಫಲ ಬಿಟ್ಟವೆ. ತೋಟ ತೋರಿಸಿವ್ರೆ, ತೋಟ ಬಹಳ ಚೆನ್ನಾಗಿ ಇದು ಬಂದಿದೆ. ನಿಮ್ಗೆ ಬೆನಿಫಿಟ್ ಇದೆ, ರೋಗ ರಚನೆಗಳಿಲ್ಲ. ನೋಡ್ಬೋದು ನೀವೇ. ಕರೆಕ್ಟ್ ಎಷ್ಟು ಎಕ್ಸಾಕ್ಟ್ ಆಗಿ ಎಷ್ಟು ತಿಂಗಳಾಗಿದೆ ಕೊಡ್ರೆ ಇದು ನಿಮ್ಮ ಇದು? ಕರೆಕ್ಟ್ ಆಗಿ 3 ವರ್ಷ 8 ತಿಂಗಳಾಗಿದೆ. 3 ವರ್ಷ 8 ತಿಂಗಳಾಗಿದೆ. ಇದು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೋ ಬೆನಿಫಿಟ್ ಅನ್ಸಿದ್ಯಾ? ಬಹಳ ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಆಮೇಲೆ ಅಂದ್ರೆ ನಿಮ್ಗೆ ಖರ್ಚು ಕಡಿಮೆ ಆಗೈತೆ. ಕಡಿಮೆ ಆಗಿದೆ. ನೋಡ್ಬೋದು ಸ್ನೇಹಿತರೆ, ಇದು ಎಕ್ಸಾಕ್ಟ್ ಎಷ್ಟು ಒಂದು ಇನ್ನೂ ಎಷ್ಟು ಗಿಡ ಇದಾವೆ ಇವ್ರೆ? 170 ಇದಾವೆ. ಆಕ್ಚುಲಿ ಒಂದು ಇನ್ನೊಂದ್ ಕಡೆ ಇವ್ರದ್ದು 1000 ಗಿಡ ಇದಾವೆ. ಅದಕ್ಕೂ ರೆಗ್ಯುಲರ್ ಯೂಸ್ ಮಾಡ್ತಾ ಇದಾರೆ. ಈಗ ಆಲ್ರೆಡಿ ಮೆಡಿಸಿನ್ ತಗೊಂಡು ಆಕ್ಚುಲಿ ಅದನ್ನ ಡೆಲಿವರಿ ಕೊಡೋದಕ್ಕೆ ನಾನು ಬಂದಿರೋದು. ಎಲ್ಲ ರೈತರಿಗೂ ಹೇಳ್ಬೋದಾ ಯಜಮಾನ್ರೆ? ಖಂಡಿತ ಹೇಳ್ಬೋದು ಸ್ನೇಹಿತರೆ. ನೋಡ್ರಿ, ನಮ್ಮ ಇದೇನಂದ್ರೆ ನಾನು ಇದ್ರಲ್ಲಿ ವರ್ಕ್ ಮಾಡೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ರಿಸಲ್ಟ್ ಓರಿಯೆಂಟೆಡ್. ನೋಡ್ರಿ, ಒಬ್ಬ ರೈತ ಫೀಡ್ಬ್ಯಾಕ್ ಹೇಳ್ತಿದ್ದಾರೆ ಅಂತಂದ್ರೆ ಭಾರಿ ಖುಷಿ ಆಗ್ತದೆ. ನಿಮ್ಗೆ ಖುಷಿ ಇದೆ ಅಲ್ವಾ ಯಜಮಾನ್ರೆ? ನೋಡಿ ಇದನ್ನೆಲ್ಲ ಇಟ್ಕೊಳ್ಳಿ. ಖಂಡಿತ ನೋಡಿ ಹೆಂಗ್ ಯೂಸ್ ಮಾಡಿದ್ರೆ ಇವರೇ ಹೇಳ್ತಾರೆ, ಕೇಳ್ರಿ. ಹೇಳ್ರಿ, ಇದು ಬಾಟ್ಲಲ್ಲಿ 13 ಕ್ಯಾಪ್ ಹಾಕಬೇಕು. ಕ್ಯಾಪ್ ಹಾಕೊಂಡೆ 200 ಲೀಟರ್ ಡ್ರಮ್ಮಿಗೆ 13 ಕ್ಯಾಪ್, ಒಂದು ಮೆಡಿಸಿನ್, ಇನ್ನೊಂದು ಮೆಡಿಸಿನ್ 13 ಕ್ಯಾಪ್, ಹಿಂಗೆ 5 ತರ ಮೆಡಿಸಿನ್ 13 ಕ್ಯಾಪ್ ಹಾಕಬೇಕು. ಅದನ್ನ ನೀರಿಗೆ 200 ಲೀಟರ್ ನೀರಿಗೆ ಹಾಕ್ಬಿಟ್ಟು ಕಲಾಯಿಸ್ಬಿಡ್ಬೇಕು. ಕಲಾಯಿಸ್ಬಿಟ್ಟು ಏನ್ ಮಾಡ್ಬೇಕು, 2 ಜಗ್ಗಿನ ಒಂದೊಂದ್ರ ಬಡ್ಡೆಗೆ ಹಾಕ್ಬೇಕು. ಸುತ್ತಲೂ ಬಿಟ್ಬಿಡ್ಬೇಕು. ಸುತ್ತಲೂ ಬಿಟ್ಬಿಟ್ರೆ ಅದು 6 ತಿಂಗಳಿಗೆ ಒಂದ್ಸಾರಿ ಎರೆಹುಳು ಉತ್ಪತ್ತಿಯಾಗಿ ಗೊಬ್ಬರ ಚೆನ್ನಾಗಿ ಇದಾಗ್ಬಿಟ್ಟು ಫಲವತ್ತಾಗಿ ನಮ್ಮ ಭೂಮಿ ಯಾವ ಗೊಬ್ಬರನೂ ಹಾಕಬೇಕಿಲ್ಲ. ಅಲ್ಲ, ಹಾಕಿದೆ ಕುರಿ ಗೊಬ್ಬರ ಹಾಕದೆ ಹೋದ್ರೂ ಪರವಾಗಿಲ್ಲ. ನೋಡಿ ಸ್ನೇಹಿತರೆ, ಭಾರಿ ಖುಷಿ ಆಗ್ತದೆ. ಆಕ್ಚುಲಿ ಬೇರೆ ಇವ್ರು ಯೂಸೇ ಮಾಡಿಲ್ಲ, ಇನ್ನು ಯೂಸ್ ಮಾಡಿದ್ರೆ ಯಾವ ಮಟ್ಟಕ್ಕೆ ಬರ್ತಾ ಇತ್ತು ಅಂತ ನೋಡ್ರಿ. ನಿಮ್ಗೆ ಖರ್ಚು ಕಡಿಮೆ ಆಗೈತೆ ಅಲ್ವಾ ಅಂದ್ರೆ? ಖರ್ಚು ಜೊತೆಗೆ ಖಂಡಿತ ಇನ್ನೂ ಒಂದು 10 ಜನ ರೈತರಿಗೆ ಹೇಳ್ರಿ, ಒಳದಲ್ಲಿ ನಿಮ್ ಕಡೆ ಇಲ್ಲಿ ನಿಮ್ಮ ನೀವ್ ಇನ್ನೊಂದು ಏನಾದ್ರು ಖಂಡಿತ ನಮ್ಮಿಂದ ಅನ್ನೋದಕ್ಕಿಂತ ನಿಮ್ ಫೀಡ್ಬ್ಯಾಕ್ ಕೇಳ್ರಿ. ಇನ್ನೂ ಒಂದು 10 ಜನ ರೈತರು ಏನ್ ಗೊತ್ತಾ ಸ್ನೇಹಿತರೆ, ಇವತ್ತೆಲ್ಲ ಕಮರ್ಷಿಯಲ್ ನಿಮ್ಗೆ ಗೊತ್ತು. ಏನೋ ಒಂದು ತಂದಿದ್ದಾರೆ ಅಂತ ಅಂದ್ರೆ ಬೇರೆ ತರ ಏನೋ ದುಡ್ಗೋಸ್ಕರ ಬಂದವ್ರೆ ಏನಂತ. ಖಂಡಿತ ಇಲ್ಲಿ ಏನ್ ಗೊತ್ತಾ, ಇಲ್ಲಿ ನಮ್ಮ ಭೂಮಿ ಸಂಪರ್ಕ ಇಟ್ಕೊಂಡು ಖಂಡಿತ ಒಬ್ಬರಿಂದ ಒಬ್ಬರಿಗೆ ಅನುಕೂಲತೆ ಆಗೋ ಕೆಲಸ ಮಾಡ್ತಾ ಇದ್ದೀರಾ. ಖಂಡಿತ ಇವರೇ, ಖಂಡಿತ ನಮ್ಮ ಸಂಸ್ಥೆ ಅಷ್ಟು ಪ್ರೌಡ್ ಫೀಲ್ ಮಾಡ್ತೀವಿ. ನೆಟ್ಸರ್ಫ್ ಅಂತ ನಾನು ನೆಟ್ಸರ್ಫ್ ವರ್ಕ್ ಮಾಡೋದಕ್ಕೆ ಖಂಡಿತ ಥ್ಯಾಂಕ್ ಯು ಇವರೇ. ಜೈ ನೆಟ್ಸರ್ಫ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.